ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ನಾಯಕರಿಂದ ಬಿಗ್ ಬಾಂಬ್ ಸಿಡಿದಿದೆ. ದೊಡ್ಡ ಕಂಪನಿಯ ಬಳಿ ಲಂಚ ಕೇಳಿದ್ರ ಪ್ರಿಯಾಂಕ್ ಖರ್ಗೆ. ಕರ್ನಾಟಕಕ್ಕೆ ಅತಿ ದೊಡ್ಡ ನಷ್ಟದ ಸೀಕ್ರೆಟ್ ಅಂತ ಈಗ ಸಿಡಿಸ್ತಾ ಇದ್ದಾರೆ. ಜೋರ್ ಜಟಾಪಟಿ ಆಗ್ತಿದೆ. RSS ವಿಚಾರದಲ್ಲಿ ಶುರುವಾಗಿ ಈಗ ಎಲ್ಲೆಲ್ಲಿಗೋ ಹೋಗ್ತಾ ಇದ್ದೇವೆ, ಗಮನಿಸ್ತಾ ಇದ್ದೀವಿ. ಇದರ ನಡುವೆ ರಾಜಕಾರಣಿಗಳ ಬಾಯಿ ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸೋ ರೀತಿಯಲ್ಲಿ ವಿಡಿಯೋಗಳು ಈಗ ಸದ್ದು ಮಾಡ್ತಿದ್ದಾವೆ. ಎರಡು ಅಪ್ಡೇಟ್ಸನ್ನು ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರತಾಪ್ ಸಿಂಹ ಅವರು ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ, ಪ್ರದೀಪ್ ಈಶ್ವರ್ ವಿರುದ್ಧ ಅಂತೂ ವೈಯಕ್ತಿಕ ವಾಗ್ದಾಳಿ, ಅಂದರೆ ಅವರು ತಮ್ಮ ತಾಯಿ ವಿಚಾರ ಮಾತಾಡಿದ್ದಾರೆ ಅಂತ ಸಿಡಿದಿದ್ದ ಸಿಂಹ ತೀವ್ರವಾಗಿ ಕಠೋರ ಶಬ್ದಗಳಿಂದ ವಾಗ್ದಾಳಿ ನಡೆಸಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರಿಯಾಂಕ್ ಖರ್ಗೆ ಅವರ ವಿಚಾರದಲ್ಲಿ ಒಂದಿಷ್ಟು ಗಂಭೀರ ಆರೋಪ ಕೇಳಿ ಬಂದಿರೋದು. ಸೆಮಿಕಂಡಕ್ಟರ್ ಯೂನಿಟ್ ಅನ್ನು ಮಾಡೋದಕ್ಕೆ ಬಿಜೆಪಿ ಸರ್ಕಾರ ಹೊರಟಿತ್ತು. ಎಲ್ಲ ತಯಾರಿಯಾಗಿ ಭೂಮಿ ಮತ್ತೊಂದು ಎಲ್ಲ ಗುರುತು ಮಾಡಿದ್ದಾಗಿತ್ತು. ಇಲ್ಲಿ ಬಂದು ಫೈನಲ್ ಮಾಡಿಕೊಂಡು ಮಾತುಕತೆಯಾಗಿ ಫೈನಲ್ ಮಾಡಿ ಸಹಿ ಮಾಡಿ ಕಡೆಗೆ ತೆಲಂಗಾಣಕ್ಕೆ ಹೋಗಿದೆ. ಖರ್ಚಿಗೆ ದುಡ್ಡು ಕೇಳಿದ್ರ ಪ್ರಿಯಾಂಕ್ ಖರ್ಗೆ ಅವರೇ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಖರ್ಚಿಗೆ ದುಡ್ಡು ಕೇಳಿದ್ರ ದೊಡ್ಡ ಕಂಪನಿಯ ಬಳಿ ಪ್ರಿಯಾಂಕ್ ಖರ್ಗೆ ಅವರು ಅನ್ನುವ ಗಂಭೀರ ಆರೋಪ ಸಿಡಿಸಿದ್ದಾರೆ. ಇಷ್ಟೆಲ್ಲ ಟ್ಯಾಲೆಂಟ್ ಇರೋ ಬೆಂಗಳೂರು ಬಿಟ್ಟು ಇವತ್ತಿಗೂ ಭಾರತದಲ್ಲಿ ಅದು IT ಸಿಟಿ ಅಂತ ಕರೆಸ್ಕೊಳ್ಳೋದು ಅಥವಾ ಯಾವುದೇ ಬಗೆ ಕಂಪನಿಗಳಿಗೆ ಪೂರಕವಾದ ವಾತಾವರಣ, ಇಲ್ಲಿನ ವೆದರ್ ಇರಬಹುದು, ಟ್ಯಾಲೆಂಟ್ಸ್ ಇರಬಹುದು, ಎಲ್ಲನೂ ಇರೋದು ಬೆಂಗಳೂರಲ್ಲಿ. ಇವತ್ತಿಗೂ ಯಾರೂ ಸಾಟಿ ಇಲ್ಲ ಬೆಂಗಳೂರಿಗೆ. ಅಂಥದ್ರಲ್ಲಿ ಬೆಂಗಳೂರಲ್ಲಿ ಸಹಿನೂ ಆಗಿ ಕಡೆಗೆ ತೆಲಂಗಾಣಕ್ಕೆ ಯಾಕೆ ಹೋಯ್ತು ಪ್ರಿಯಾಂಕ್ ಖರ್ಗೆ ಅವರು ಬಂದ ಮೇಲೆ? ಏನು ಕೇಳಿದ್ರು ಪ್ರಿಯಾಂಕ್ ಖರ್ಗೆ ಅವರು? ಕಿಕ್ ಬ್ಯಾಕ್ ಕೇಳಿದ್ರಾ? ದುಡ್ಡಿಗೆ ಕೇಳಿದ್ರ? ಖರ್ಚಿಗೆ ಅನ್ನುವ ಬಾಂಬ್ ಸಿಡಿಸಿದ್ದಾರೆ. AI ಹಬ್, ಗೂಗಲ್ AI ಹಬ್, ಇದು ಬರೀ ಭಾರತಕ್ಕಲ್ಲ ಇಡೀ ವಿಶ್ವಕ್ಕೆ ಭಾರತ ಸರ್ವ್ ಮಾಡುವಂಥ ಒಂದು ಆಪರ್ಚುನಿಟಿ. ಇತಿಹಾಸದಲ್ಲೇ ದೊಡ್ಡ ಇನ್ವೆಸ್ಟ್ಮೆಂಟು ಗೂಗಲ್ನಿಂದ AI ಹಬ್ ಮೇಲೆ ವಿಶಾಖಪಟ್ಟಣಂನಲ್ಲಿ ಆಗ್ತಾ ಇದೆ. ಇದು ಬೆಂಗಳೂರಿಗೆ ಬರಬೇಕಾಗಿದ್ದು ಯಾಕೆ ತಪ್ಪು ಹೋಯ್ತು? ಖರ್ಚಿಗೆ ಕೇಳಿದ್ರ ಪ್ರಿಯಾಂಕ್ ಖರ್ಗೆ ಅವರು? ಅಂದರೆ ದೊಡ್ಡ ದೊಡ್ಡ ಕಂಪನಿಗಳ ಬಳಿ ಡಿಮ್ಯಾಂಡ್ ಇಡ್ತಿದ್ದಾರಾ? ಇಷ್ಟು ಟ್ಯಾಲೆಂಟ್ ಇದ್ರೂ ಕೂಡ ಬೇರೆ ಕಡೆ ಹೋಗ್ತಿರೋದು ಯಾಕೆ ಅನ್ನುವ ಆಕ್ರೋಶ ಕೇಳಿಬಂದಿದೆ. ಈಗಾಗಲೇ ಬಿಜೆಪಿ ಪ್ರಿಯಾಂಕ್ ಖರ್ಗೆ ಅವರ ತವರು ಕಲಬುರಗಿ, ಕಲ್ಯಾಣ ಕರ್ನಾಟಕ, ಪರ್ಟಿಕ್ಯುಲರ್ಲಿ ಕಲಬುರಗಿಯಲ್ಲಿ ಏನೇನಾಗಿದೆ ಏನೇನಾಗಿಲ್ಲ ಅನ್ನೋ ದಾಖಲೆ ಇಟ್ಟು ಮುಗಿಬಿದ್ದಿದ್ದಾರೆ. ಅಲ್ಲಿನ ಶೈಕ್ಷಣಿಕ ಪ್ರಗತಿ, PUCಯಲ್ಲಿ ಎಷ್ಟು ಕಾಲೇಜುಗಳು 0 ಫಲಿತಾಂಶ ದಾಖಲಿಸಿದ್ದಾವೆ, ಶಿಶು ಮರಣ ಪ್ರಮಾಣ, ತಲಾ ಆದಾಯ, ಎಲ್ಲದರಲ್ಲೂ ಇಡೀ ಕರ್ನಾಟಕದ್ದು ಒಂದು ನಂಬರ್. ಆದರೆ ಅದರ ಅರ್ಧದಷ್ಟು ಇಲ್ಲ ಕಲಬುರಗಿ. ಇಷ್ಟು ಹಿಂದುಳಿದಿರೋದು ಯಾಕೆ ನಿಮ್ಮ ಜಿಲ್ಲೆ ಅಂತ ಮುಗಿಬಿದ್ದಿರೋದು ಒಂದು ಕಡೆ ನೋಡ್ತಾ ಇದ್ದೀವಿ. ಒಂದ್ಸಲ ದೊಡ್ಡ ಖರ್ಗೆ ಅವರು, ಒಂದ್ಸಲ ಸಣ್ಣ ಖರ್ಗೆ ಅವರು. ಇಷ್ಟೆಲ್ಲ ಅಬ್ಬರದ ನಡುವೆ ಯಾಕೆ ಕಲಬುರಗಿ ಜಿಲ್ಲೆ ಇಷ್ಟು ಹೀನಾಯವಾಗಿ ಬೆಳವಣಿಗೆಯಲ್ಲಿ, ಅಭಿವೃದ್ಧಿಯಲ್ಲಿ ಕಟ್ಟಕಡೆಯ ಸ್ಥಾನದಲ್ಲಿದೆಯಲ್ಲ ಹಲವಾರು ವಿಚಾರಗಳಲ್ಲಿ ಅಂತ ಮುಗಿಬಿದ್ದಿದ್ದಾರೆ ಒಂದು ಕಡೆ. ಇನ್ನು ನಿಮ್ಮ ಇಲಾಖೆಯಲ್ಲಿ ಏನು ಸಾಧನೆ ಮಾಡಿದ್ರಿ ಸ್ವಾಮಿ? ಎಲ್ಲ ಆಂಧ್ರಕ್ಕೆ, ತೆಲಂಗಾಣಕ್ಕೆ ಕಳಿಸಿದಿರಿ. ಇವತ್ತು ತೆಲಂಗಾಣಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಎಲ್ಲಿದೆ? ಬೆಂಗಳೂರಿನಂತಹ ಒಂದು ಸಿಟಿ ಇಡೀ ದೇಶದಲ್ಲಿ ಸಿಗೋದು ಕಷ್ಟ. ಅಷ್ಟು ಒಳ್ಳೆಯ ವಾತಾವರಣ ಇರೋದು ಬೆಂಗಳೂರಲ್ಲಿ, ಟ್ಯಾಲೆಂಟ್ಸ್ ಇರೋದು ಇಲ್ಲಿ. ಹೆಂಗೆ ಹೋದ್ರು ಪ್ರಿಯಾಂಕ್ ಖರ್ಗೆ ಅವರೇ? ನಿಮ್ಮ PUC ಕೂಡ ನಿಮ್ಗೆ ಅರ್ಹತೆ ಇಲ್ಲದವ್ರಿಗೆ IT BT ಮಾಡಿದ್ದಾರೆ ಅಂತ ಈಗ ಮುಗಿಬಿದ್ದಿದ್ದಾರೆ. PUCನೂ ನಿಮ್ಮ ಹತ್ರ ಮುಗಿಸೋಕ್ಕಾಗಿಲ್ಲ. ಅರ್ಹತೆ ಮೀರಿ ಖಾತೆ ಕೊಟ್ಟರೆ ದೊಡ್ಡ ಖರ್ಗೆ ಅವರನ್ನು ಓಲೈಸೋದಕ್ಕೆ ಎರಡೆರಡು ದೊಡ್ಡ ದೊಡ್ಡ ಖಾತೆಗಳನ್ನು ಕೊಟ್ಟು ಕೂರಿಸಿದ್ದಾರೆ. ಆದರೆ ಇವತ್ತು ಕರ್ನಾಟಕಕ್ಕೆ ದೊಡ್ಡ ನಷ್ಟ ಮಾಡಿಟ್ಟಿದ್ರಿ ನೀವು ಅಂತ ಬಿಜೆಪಿ ಮುಗಿಬಿದ್ದಿರೋದು. ಎಷ್ಟೆಲ್ಲ ಲಾಸ್ ಆಗಿದೆ RSS ಬ್ಯಾನ್ ಬಗ್ಗೆ. ಈ ಥರ ತಲೆ ಕೆಡಿಸ್ಕೊಂಡಿರೋ ಪ್ರಿಯಾಂಕ್ ಖರ್ಗೆ ಅವರಿಂದ ಕರ್ನಾಟಕಕ್ಕೆ ಅಂತ ಬಿಗ್ ಅಟ್ಯಾಕ್ ಈಗ ಬಿಜೆಪಿ ಮಾಡ್ತಿರೋದು. ಸರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ, ಯಾಕಾಗಿ ಬೆಂಗಳೂರನ್ನ ಬಿಟ್ಟು ವಿಶಾಖಪಟ್ಟಣಂಗೆ ಹೋಯ್ತು ಸರ್? ಇದೇ ಮೈಸೂರಿನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು IT BT ಮಿನಿಸ್ಟರ್ ಇರಬೇಕಾದ್ರೆ ನಾವು ಕೋಚನಹಳ್ಳಿನಲ್ಲಿ ಜಾಗವನ್ನು ಗುರುತು ಮಾಡಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ಗೆ ಹೋಗಿ ನಾವು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನು ಮಾಡಬೇಕು ಅಂತ ಹೇಳಿ ಕೇನ್ಸ್ ಟೆಕ್ನಾಲಜಿ ಅವ್ರನ್ನು ಕೂಡ ಕನ್ವಿನ್ಸ್ ಮಾಡಿದ್ದು. ನಮ್ಮ ಸರ್ಕಾರ ಹೋಯ್ತು, ನೀವು ಅಧಿಕಾರಕ್ಕೆ ಬಂದ್ರಿ. ನೀವೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೇನ್ಸ್ ಟೆಕ್ನಾಲಜಿಯ ಮುಖ್ಯಸ್ಥರು, ನೀವು ಸ್ವತಃ ಮುಖ್ಯಮಂತ್ರಿಗಳು MOUಗೆ ಸೈನ್ ಹಾಕಿದ್ರಲ್ಲ ಸರ್. ಅದೇ ಕೇನ್ಸ್ ಟೆಕ್ನಾಲಜಿ 3,750 ಕೋಟಿ ರೂಪಾಯಿನ ಮೈಸೂರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿತ್ತು. ಇಲ್ಲಿ ಬಂದು ನಿಮ್ಮ ಹತ್ರ MOU ಸೈನ್ ಮಾಡಿ
ತೆಲಂಗಾಣಕ್ಕೆ ಹೋಗಿ ಯಾಕೆ ಸರ್ ಗುದ್ಲಿ ಪೂಜೆ ಮಾಡಿದ್ರು? ನಿಮ್ಮ ಹತ್ರ MOI ಸೈನ್ ಹಾಕಿದ ನಂತರ ಗುದ್ಲಿ ಪೂಜೆ ಇಲ್ಲಾಗದ್ ಬಿಟ್ಟು ತೆಲಂಗಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಏನಾದ್ರು ಕೇಳಿದ್ರ ಸರ್? ಖರ್ಚಿಗೆ ಏನಾದ್ರು ಕೇಳಿದ್ರ ನೀವು? ಯಾಕಾಗಿ ಹೋದ್ರು ಹೇಳಿ ದಯವಿಟ್ಟು. ಹಾಗೆ ಹಬ್ ವಿಶಾಖಪಟ್ಟಣಂಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಹೈಯೆಸ್ಟ್ ಟೆಕ್ನೋಕ್ರಾಟ್ ಸಿಗುವಂಥದ್ದು, ಟ್ಯಾಲೆಂಟೆಡ್ ಯಂಗ್ಸ್ಟರ್ ಸಿಗುವಂಥದ್ದು ನಮ್ಮ ಕರ್ನಾಟಕದಲ್ಲಾಗಿದ್ರು, ಅಲ್ಲಿಗೆ ಹೋಗ್ತಾ ಇದೆಯಲ್ಲ, ಕಾರಣ ಏನು ಹೇಳಿ ಸರ್? ಯಾಕೆ ಕಂಪನಿಗಳು ಆ ಕಡೆ ಹೋಗ್ತಾ ಇದಾವೆ ಸರ್? ನೀವೇನಂತ ಹೇಳ್ತಾ ಇದ್ರಿ? ಆಂಧ್ರದಲ್ಲಿ ಅವರಿಗೆ 99 ಪೈಸಕ್ಕೆ 1 ಎಕರೆ ಜಾಗ ಕೊಡ್ತೀವಿ, ಕರೆಂಟ್ ಅನ್ನ ಫ್ರೀ ಕೊಡ್ತಾ ಇದ್ದಾರೆ, ಏನೋ ನೀರನ್ನ ಫ್ರೀ ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ಹೋಗ್ತಾ ಇದಾರೆ ಅಂತ ಹೇಳ್ತಿರಲ್ಲ ಸರ್. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಅದ್ಯಾವುದೋ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡ್ಕೊಂಡು ಪುಕ್ಕಟಾಗಿ ಭೂಮಿ ಹೊಡ್ಕೊಂಡ್ರಲ್ಲ, 5 ಎಕರೆ ಜಾಗ ಹೊಡ್ಕೊಳಕ್ ಹೋಗಿದ್ರಲ್ಲ, ಕಂಪನಿ ಕೊಡ್ಬೋದಿತ್ತಲ್ವಾ ನೀವು ಅಂತ ಅದೇ ಜಾಗನ? ಆಯ್ತು, ನೀವು ಬೆಂಗಳೂರಲ್ಲಿ ಕೊಡಕ್ ಆಗ್ತಿಲ್ವಾ? Tier 2 Tier 3 ಸಿಟೀಸ್ ಇದೆಯಲ್ಲ, ಮೈಸೂರಲ್ಲಿ ಕೊಡಿ, ಪುಕ್ಕಟ ಜಾಗ ಕೊಡಿ. ಮೈಸೂರಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ವಿ, ರೈಲ್ವೆ ಇಂಪ್ರೂವ್ ಮಾಡಿದ್ವಿ, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ದುಡ್ಡು ತಂದಿದ್ವಿ. ಮೈಸೂರಲ್ಲಿ ಕೊಡ್ಬೋದಿತ್ತಲ್ಲ ಸರ್? ಬೇಡ ಸರ್. ಇಡೀ ದೇಶದಲ್ಲೇ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಕಲಬುರಗಿಯು ಕೂಡ ಒಂದಾಗಿದೆ. ಇಡೀ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದವಾದಂತಹ ಒಂದು ಪ್ರದೇಶವಾಗಿದೆ. ಅಲ್ಲಿ ಫ್ರೀಯಾಗಿ ಕೊಡಿ ಸರ್. ನೀವು ಅಲ್ಲೇ ಕೊಡ್ಲಿಲ್ಲ, ನಮಗೆ ಕಳಿಸಿ. ನೀವು ಇದು ಯಾವ ಜಾಗ ನಿಮಗೆ ಕಾಣಿಸ್ತಾ ಇಲ್ವಾ? ಇಲ್ಲಿ ಕೊಡಿ ಸರ್. ಬೆಂಗಳೂರಲ್ಲೇ ಯಾಕೆ ಕೊಡ್ಬೇಕು? ಇದಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅಲ್ಲಿ ಫ್ರೀ ಕೊಟ್ಬಿಟ್ರಂತೆ, ಅಲ್ಲಿಗೆ ಹೋದ್ರಂತೆ. ಫ್ರೀ ಕೊಡಿ, ಬೇರೆ ನಮ್ಮಲ್ಲಿ Tier 2 Tier 3 ಸಿಟೀಸ್ ಅಲ್ಲಿ ಕೊಡಿ ಸರ್. ಇವತ್ತು ಕಲಬುರಗಿ ಅತ್ಯಂತ ಹಿಂದುಳಿದ ಜಿಲ್ಲೆ ಆಗಿದೆಲ್ಲ, 45 ವರ್ಷ ನೀವು ಅಪ್ಪ ಮಗ ದರ್ಬಾರ್ ಮಾಡಿದಿರಲ್ಲ. ಇವತ್ತು ಹಿಂದುಳಿದ ಪ್ರದೇಶ ಯಾಕಾಗಿದೆ ಸರ್? ಅತ್ಯಂತ ಹಿಂದುಳಿದ ಜಿಲ್ಲೆಯಲ್ಲಿ ಕಲಬುರಗಿ ಯಾಕೆ ಒಂದಾಗಿದೆ? ಶೈಕ್ಷಣಿಕವಾಗಿ ಯಾಕೆ ಹಿಂದುಳಿದಿದ್ದಾರೆ ಸರ್? ಕಷ್ಟದಿಂದ ಬಂದಿರೋರಿಗೆ ಓದುವಂತಹ ಉಮೇದ್ ಇರುತ್ತೆ ಸರ್. ನಿಮ್ ತಂದೆ ನೋಡಿ, ರಜಾಕರ್ಸು ಇಡೀ ಕುಟುಂಬವನ್ನ ಸುಟ್ಟಾಕಿದ್ರು ಕೂಡ ನಿಮ್ ತಂದೆ ಲೋನ್ ಸರ್ವೈವರ್ ಓದಿ ಅವರು ವಿದ್ಯಾವಂತರಾದ್ರು. ಇಲ್ಲ ಸಿದ್ದರಾಮಯ್ಯನವರು ಹುಂಡಿನಲ್ಲಿ ಹುಟ್ಟಿ ಕುರಿ ಕಾಯುವಂತ ಸಮುದಾಯದಲ್ಲಿ ಹುಟ್ಟಿದವರು, ಅವ್ರೂ ಕೂಡ ವಕೀಲರಾದ್ರು, ಅಡ್ವೊಕೇಟ್ ಆಗಿ ಬೆಳೆದ್ರು. ನೀವು ಎಲ್ಲಾ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರೂ ಒಳ್ಳೆ ಅವಕಾಶ ಮಾಡ್ಕೊಡ್ಬೋದಿತ್ತು. ನಿಮ್ ತರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಅಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಮನೆಗಳು, ಬಂಗ್ಲೆಗಳು. ಮತ್ತೊಂದ್ ಕಡೆ ಪ್ರದೀಪ್ ಈಶ್ವರ್ ವಿರುದ್ಧ ವಾಚಾಮಗೋಚರವಾಗಿ ತರಾಟೆಗೆ ತಗೊಂಡಿದ್ದಾರೆ. ಕತ್ಲೆಯಲ್ಲಿ ಕಾಣಲ್ಲಿ ಏನೋ ಒಟ್ಟಿನಲ್ಲಿ ಬಣ್ಣ ಗಿಣ್ಣ ಎಲ್ಲ ಬಂದಿದೆ. ಅಲ್ಲಿ ವೈಯಕ್ತಿಕ ವಿಚಾರ, ಅಪ್ಪ ಅಮ್ಮ ಮತ್ತೊಂದು ಅಂದ್ಕೊಂಡಿದ್ದು ರಾಜಕಾರಣಿಗಳದ್ದು ಯಾವ ಪಕ್ಷದವರು ಅಂತಲ್ಲ. ಅವ್ರ ಅಮ್ಮನ ವಿಷಯ ತೆಗೆದ್ರು, ಇವ್ರಿನ ಅಪ್ಪನ ವಿಷಯ ತೆಗೆದ್ರು. ಅತ್ಯಂತ ಗಲೀಜು ಭಾಷೆ ಇದೆಯಲ್ಲ ರಾಜಕಾರಣಿಗಳು ಬಳಸೋದು. ಅದು ಪ್ರದೀಪ್ ಈಶ್ವರ್ ಅವ್ರು ಆಡಿದ್ರ, ಪ್ರತಾಪ್ ಸಿಂಹ ಅವ್ರು ಆಡಿದ್ರ ಅನ್ನೋದಲ್ಲ. ಅವ್ರು ಆಡಿದ್ರು ಅಂತ ಇವ್ರು ಆಡಿದ್ರೆ ಅವ್ರ ಲೆವೆಲ್ಗೆ ಹೋಗಬೇಕಾಗತ್ತೆ. ಯಾರು ಕೆಳಗಿದ್ದಾರೋ ಅವ್ರ ಲೆವೆಲ್ಗೆ ಮೇಲಿದ್ದವ್ರು ಹೋಗಬೇಕಾಗತ್ತೆ. ಸೊ ಇಲ್ಲಿ ಯಾರ ಮೇಲೆ ಯಾರು ಕೆಳಗೆ ಅನ್ನೋದು ಹೇಳೋದು ಕಷ್ಟ. ಅಷ್ಟು ಕಠೋರವಾದ ಕಠೋರವಾದ ಶಬ್ದಗಳೆಲ್ಲ ಎಕ್ಸ್ಚೇಂಜ್ ಆಗಿದ್ದಾವೆ. ಅದೊಂದು ತುಂಬ ಶೋಚನೀಯ ಅನಿಸುತ್ತೆ. ರಾಜಕಾರಣಿಗಳು ಈ ಹಂತಕ್ಕಿಳಿದು ಮಾತಾಡೋಕೆ ನಿಂತರೆ ಈ ಬೀದಿಲಿ ಪೊರ್ಕಿ ಹುಡುಗರುಗಳು ಗುದ್ದಾಡ್ಕೊಳ್ತಾರಲ್ಲ, ಬಾಯಿಗೆ ಬಂದಂಗೆ ರಕ್ತ ಬರ್ಬೇಕು ಕಿವಿಲಿ, ಅಂಥ ಹೊಲಸು ಶಬ್ದಗಳನ್ನು ಮಾತಾಡ್ಕೊಳ್ತಾರಲ್ಲ, ಹಾಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಮಾತಾಡೋಕೆ ನಿಂತರೆ ಅದನ್ನೇ ಫಾಲೋ ಮಾಡಲ್ವಾ? ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೀನಿ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ. ಪಾಪ ಅವ್ರು ಬಹಳ ಫ್ರಸ್ಟ್ರೇಟ್ ಆಗಿ ಹೋಗಿದ್ದಾರೆ. ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ. ಇನ್ನೊಂದು ಮಾತಾಡಿದ್ರು ಅದೇನೋ ಅಪ್ಪನ್ ಗುಟ್ಟಿದ್ರೆ ಅಂತೆಲ್ಲ. ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದ್ರು ಭಾಗ ಕೇಳಬೇಕು ಅಂತಿದ್ಯಾ ಏನು ನಿನ್ನ ನನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು. ನಿಮ್ಮಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ. ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನ್ ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನ್ಸುತ್ತೆ. ಏನ್ ಸಿಂಹ, ಅರ್ಥ ಆಯ್ತಾ ಏನೋ? ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ
ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಕೇಳಿದ್ರು. ನಾನು ಟೀಚರು, ಆನ್ಸರ್ ಹೇಳ್ತಿರ್ತೀನಿ. ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ. ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡುಕಕ್ಕೆ ಬರ್ತೀಯಾ ಅಂತ. ಎರಡನೇದು, ಪ್ರತಾಪ್ ಸಿಂಹ ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು, ನಮ್ಮದು ಸಂಪ್ರದಾಯ ಕುಟುಂಬ. ಮತ್ತೆ ಇನ್ನೇನೋ ಹೇಳಿದೆ, ಮತ್ತೆ ಅವರು ಸ್ಟೇಟ್ಮೆಂಟು ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು. ಮುಳ್ಳಂದಿ ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ, ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ. ನಾನು ಅದೇ ಅಲ್ಲ ಗುರು ಹೇಳಿದ್ದು, ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ. ಇವಾಗ ಸಿಂಕ್ ಮಾಡ್ಕೊಂಡು ನೋಡು. ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ, ನೀನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯ? ನೀನು ಬೆಳಕಲ್ಲಿ ಹುಡುಕಿದ್ರೆ MP ಟಿಕೆಟ್ ಸಿಗೋದು, ನೀನು ಕತ್ಲಲ್ಲಿ ನಮ್ಮನ್ನೂ ಹುಡುಕ್ತಾ ಇದೆಯಾ? ಏನು ಬರಗಾಲ ಗುರು, ಬೇಜಾರಾಗುತ್ತೆ ಗುರು. ಇಷ್ಟು ಬರಗಾಲ ಬಂದಿದೆ ನಿನಗೆ ಅಂತ ಗೊತ್ತಾಗಿಲ್ಲ. ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ನಿಮ್ಮ ಕಾರ್ಯಕರ್ತರು ಅಥವಾ ಯುವ ಜನಾಂಗ, ನಿಮ್ಮ ಅಭಿಮಾನಿ ಬಳಗ ಏನು ಅಂದ್ಕೊಳ್ತಾರೆ? ಎರಡೂ ಕಡೆಯವರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದೀಗ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇಂಥದ್ದೆಲ್ಲ ಮಾತುಗಳು ಈ ಇಬ್ಬರು ಪ್ರಭಾವಿಗಳೇ ತಾನೇ ಇವರೆಲ್ಲ, ಪ್ರಭಾವಿಗಳಿಗೆ ಬೇಕಿತ್ತ ಅಂತ. ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಈಗ ಕೆಸರೆರಚಾಟ ಯಾವ ಹಂತಕ್ಕೆ ಹೋಗಿದೆ ಅನ್ನೋದನ್ನು ಗಮನಿಸಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.